ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು 2 ಕೊರಿಂಥೆ 9ನೇ ಅಧ್ಯಾಯ 8ನೇ ವಚನ. 2 ಕೊರಿಂಥೆ 9ನೇ ಅಧ್ಯಾಯ 8ನೇ ವಚನ. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಅಂತ ಹೇಳುತ್ತಾರೆ. ಪ್ರಿಯರೇ, ಸಕಲ ವಿಧವಾದ ದಾನಗಳನ್ನು ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವಂಥ ದೇವರು ನಮ್ಮ ದೇವರು. ಪ್ರಿಯರೇ, ಸಕಲ ವಿಧವಾದ ದಾನಗಳು ಅನ್ನುವಾಗ ಅದು ನಮಗೆ ಬೇಕಾಗಿರುವ ಆಹಾರವೇ ಆಗಿರಬಹುದು, ಅಥವಾ ಬೆಳ್ಳಿ ಬಂಗಾರವಾಗಿರಬಹುದು, ಅಥವಾ ವಿದ್ಯೆಯ ದಾನವಾಗಿರಬಹುದು, ಒಳ್ಳೆಯ ಒಂದು ಸ್ಥಾನಮಾನಗಳೇ ಆಗಿರಬಹುದು, ಒಳ್ಳೆಯ ಆರೋಗ್ಯವಾಗಿರಬಹುದು. ದೇವರು ಧಾರಾಳವಾಗಿ ಸೂರ್ಯನ ಬೆಳಕನ್ನು, ಚಂದ್ರನನ್ನು, ಗಾಳಿ, ಮಳೆ, ನೀರು ಸಮಸ್ತವನ್ನು ಧಾರಾಳವಾಗಿ ಸಮೃದ್ಧಿಯಾಗಿ ನಮಗೆ ಅನುಗ್ರಹಿಸ್ತಾ ಇದ್ದಾನೆ. 2 ಕೊರಿಂಥೆ 9:10ನೇ ವಚನದಲ್ಲಿ ದೇವರು ಬಿತ್ತುವವನಿಗೆ ಬೀಜ, ಉಣ್ಣುವುದಕ್ಕೆ ಆಹಾರ, ಕೊಟ್ಟಿರುವ ಧಾನ್ಯವಾಗಲಿ ಧನವಾಗಲಿ ಹೆಚ್ಚಿಸುವಾತನು, ಆತನೇ ಹೆಚ್ಚಿಸ್ತಾನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಲೂಕನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 15-19 ವಚನದಲ್ಲಿ ಒಬ್ಬ ಐಶ್ವರ್ಯವಂತನು ಭೂಮಿ ಚೆನ್ನಾಗಿ ಬೆಳೆದಾಗ ಅವನು ಏನು ಆಲೋಚನೆ ಮಾಡುತ್ತಾನೆ? ತನ್ನ ಕಣಜಗಳನ್ನು ಕೀಳಿಸಿ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು, ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕು ತುಂಬಿಟ್ಟು ತನ್ನ ಜೀವಾತ್ಮಕ್ಕೆ ಹೇಳ್ತಾ ಇದ್ದಾನೆ, ಕುಡಿ, ತಿನ್ನು, ಸುಖಪಡು, ಬಹಳ ವರ್ಷ ಬದುಕು. ಪ್ರಿಯರೇ, ಅವನ ಮರಣ ಅದೇ ರಾತ್ರಿ ಇತ್ತು. ಹಾಗಾದರೆ ದೇವರು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡಿದರೆ ನಮ್ಮ ಕರ್ತವ್ಯವೇನು? 2 ಕೊರಿಂಥೆ 9:8ನೇ ವಚನದಲ್ಲಿ ಮುಂದೆ ಹೀಗೆ ಹೇಳುತ್ತೆ, ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡಿರಿ. ಈ ಸತ್ಕಾರ್ಯಗಳೇ ಧರ್ಮ ಕಾರ್ಯದಿಂದ ದೇವಜನರ ಕೊರತೆಗಳು ನೀಗುವು ಎಂಬುದಾಗಿ ಹೇಳ್ತಾ ಇದೆ. ಅನೇಕರಿಂದ ದೇವರಿಗೆ ಕೃತಜ್ಞತೆ ಸ್ತುತಿ ಉಂಟಾಗುವುದು ಅಂದರೆ ನಮಗೆ ದೇವರು ಕೊಟ್ಟಿರುವಂಥ ಐಶ್ವರ್ಯ, ಧನ, ಸಂಪತ್ತು, ಜ್ಞಾನ ಇವುಗಳನ್ನು ನಾವು ನಮ್ಮ ಜೊತೆಯಲ್ಲಿರುವಂಥ ಸಹೋದರ ಸಹೋದರಿಯರಿಗೆ ನಾವು ಹಂಚುವಾಗ ಅಲ್ಲಿ ಏನಾಗ್ತಾ ಇದೆ? ಆ ಸತ್ಕಾರ್ಯಗಳು ಧರ್ಮ ಕಾರ್ಯದಿಂದ ದೇವಜನರ ಕೊರತೆಗಳು ನೀಗುವವು ಎಂಬುದಾಗಿ ಮತ್ತು ಅನೇಕರಿಗೆ ದೇವರಿಗೆ ಕೃತಜ್ಞತಾ ಸ್ತುತಿ ಹೇಳುವಂಥ ಒಂದು ಅವಕಾಶ ಸಿಕ್ಕುತ್ತೆ. ಪ್ರಿಯರೇ, ಇಂಥ ಒಂದು ಅವಕಾಶ ದೇವರು ನಮ್ಮ ಮೂಲಕ ಇತರರು ದೇವರನ್ನು ಕಂಡುಕೊಳ್ಳುವಂಥ ಒಂದು ಸ್ಥಿತಿಯಲ್ಲಿ ನಡೆಸುವಂಥ ಆಶೀರ್ವಾದ ನಮಗೆ ಸಿಕ್ಕರೆ ಖಂಡಿತವಾಗಿ ನಾವು ಈ ವಾಕ್ಯದ ಪ್ರಕಾರ ದೇವರು ನಮಗೆ ಮಾಡಿದ ಉಪಕಾರವನ್ನು ನಾವು ಇತರರಿಗೆ ಮಾಡುವಾಗ ಅವರು ದೇವರನ್ನು ಕೊಂಡಾಡುವಂಥ ಸ್ಥಿತಿಗೆ ಬರುವಂಥದ್ದಾಗಿದೆ. ಈ ದಾನ ಧರ್ಮ ಸತ್ಕಾರ್ಯಗಳಿಂದ ಸುವಾರ್ತೆ ಫಲಿಸುವುದು ಎಂಬುದಾಗಿ ನಾವು ನೋಡ್ತೇವೆ. ಅನೇಕರು ದೇವರಲ್ಲಿ ನಂಬಿಕೆ ನಿರೀಕ್ಷೆ ಇಟ್ಟು ದೇವರನ್ನ ಕೊಂಡಾಡುವರು. ಹಾಗಾದರೆ ನನ್ನ ಪ್ರಿಯರೇ, ದೇವರು ನಿಮಗೆ ಕೊಟ್ಟಿರುವಂಥ ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸಿರುವಾಗ ಅವುಗಳನ್ನು ನಾವು ಇತರರಿಗೂ ಕೂಡ ಹೇರಳವಾಗಿ ನಾವು ಕೊಡುವಂಥವರಾಗಿರಬೇಕು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.